ಹೆಣ್ಣು ಮಗಳನ್ನ ಇಡೀ ಭಾರತ ಕೊಂಡಾಡೋ ತರ ಆಗಿದೆ. ಪ್ರಧಾನಮಂತ್ರಿಗಳು ಆಕೆಗೆ ಮೆಸೇಜ್ ಮಾಡಿ ವಿಶ್ ಮಾಡ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ಸಕ್ಸಸ್. ಕೆಲವರು ಗಾಸಿಪ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಅಲ್ಲಿ ಏನಾಯ್ತು ಗೊತ್ತಾ, ಅಲ್ಲಿ ಆ ಹುಡುಗಿ ಅಲ್ಲಿ ಇವನು ನೋಡ್ತಾ ಇದ್ಲು, ಇವನು ಅವಳು ನೋಡ್ತಾ ಇದ್ಲು ಕಣೆ ಅಂದ್ರೆ ಹೌದಾ? ನೀವೆಲ್ಲರೂ ದೊಡ್ಡ ಮನುಷ್ಯರು, ನಿಮ್ಗೆಲ್ರಿಗೂ ನಾನು ತುಂಬಾ ಗೌರವ ಕೊಡ್ತಾ ಇದ್ದೀನಿ. ಸೊ ನೀವು ರೆಸ್ಪೆಕ್ಟ್ ಮಾಡಿದವ್ರಿಗೆ ರೆಸ್ಪೆಕ್ಟ್ ಮಾಡ್ಬೇಕಲ್ವಾ? ಒಂದು ಊರಲ್ಲಿ ಒಂದು ಪುಟ್ಟ ಬಾಲಕಿ ಓನ್ಲಿ 4th ಸ್ಟ್ಯಾಂಡರ್ಡ್ ಓದ್ತಾ ಇರುತ್ತೆ. ಆ ಪುಟ್ಟ ಬಾಲಕಿಗೆ ವೆಹಿಕಲ್ ಬರುತ್ತೆ. ವೆಹಿಕಲ್ ಬಂದಾಗ ಯಾವುದೋ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದಾಗ ಒಂದು ಕಾಲು ಮುರಿದೋಗುತ್ತೆ. ನಾನು ಇಲ್ಲಿವರೆಗೆ ಮಾತಾಡಿದ್ದೀನಲ್ಲ, ಮಾತಾಡಿರೋರಲ್ಲಿ ತುಂಬಾ ದೊಡ್ಡ ಮನುಷ್ಯರು ನೀವು. ಯಾರು? ತುಂಬಾ ದೊಡ್ಡ ಮನುಷ್ಯರು ನೀವೇ. ಯಾಕಂದ್ರೆ ಈಗ ಮಾತಾಡಿರೋರೆಲ್ಲ ನಿಮ್ಗಿಂತ ಸ್ವಲ್ಪ ಸಣ್ಣವ್ರೆ. ಹಾಗಾಗಿ ನಿಮ್ಗೆ ಮೊದಲನೇದಾಗಿ ನಾನು ಕೈ ಮುಗಿತಾ ಇದ್ದೀನಿ. ಓಕೆ, ನೀವು ಕೈ ಮುಗಿಬೇಕಲ್ವಾ? ನೀವೆಲ್ಲರೂ ದೊಡ್ಡ ಮನುಷ್ಯರು, ನಿಮ್ಗೆಲ್ರಿಗೂ ನಾನು ತುಂಬಾ ಗೌರವ ಕೊಡ್ತಾ ಇದ್ದೀನಿ. ಸೊ ನೀವು ರೆಸ್ಪೆಕ್ಟ್ ಮಾಡಿದವ್ರಿಗೆ ರೆಸ್ಪೆಕ್ಟ್ ಮಾಡ್ಬೇಕಲ್ವಾ? ಸೊ ಓಕೆ, ಥ್ಯಾಂಕ್ ಯು. ಶುರು ಮಾಡೋಣ. ಏನದು ಅಂದ್ರೆ, ಒಂದು ಊರಲ್ಲಿ ಒಂದು ಪುಟ್ಟ ಬಾಲಕಿ ಓನ್ಲಿ 4th ಸ್ಟ್ಯಾಂಡರ್ಡ್ ಓದ್ತಾ ಇರುತ್ತೆ. ಆ ಪುಟ್ಟ ಬಾಲಕಿಗೆ ವೆಹಿಕಲ್ ಬರುತ್ತೆ. ವೆಹಿಕಲ್ ಬಂದಾಗ ಯಾವುದೋ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದಾಗ ಒಂದು ಕಾಲು ಮುರಿದೋಗುತ್ತೆ. ಎಷ್ಟು ಕಾಲು ಇರೋದು ಮನುಷ್ಯನಿಗೆ? ಎರಡಲ್ಲ. ಎಷ್ಟು ಕಾಲು ಮುರಿದೋಯ್ತು? ಈಗ ಒಂದ್ ಮುರಿದೋಯ್ತು. ಓಕೆನಾ? ಒಂದ್ ಕಾಲು ಮುರಿದೋದಾಗ ಆ ಬಾಲಕಿಗೆ ತುಂಬಾ ಆಘಾತ ಆಗುತ್ತೆ, ಮನೆಯವ್ರಿಗೆಲ್ಲ ಆಘಾತ ಆಗುತ್ತೆ. ಆಯ್ತಾ? ಹೇಗಪ್ಪ ಲೈಫು ಅನ್ನೋ ತರದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೇಗೂ ಆ ಬಾಲಕಿ ಓದಿ ಸ್ವಲ್ಪ ದೊಡ್ಡವಳಾಗ್ತಾಳೆ. ದೊಡ್ಡವಳಾದಾಗ ನಾನು ಆಕೆನ ಮೀಟ್ ಮಾಡ್ತೀನಿ. ಓಕೆ, ಆಕೆ ಯಾರು ಅಂದ್ರೆ, ನನ್ನ ಜೊತೆ BEd ಮಾಡ್ತಾ ಇದ್ರು ಒಬ್ರು. ಕೇಳಿಸ್ಕೊಳ್ಳಿ, ಆಮೇಲೆ ನೀವೇ ಹೇಳ್ತೀರಾ. ನನ್ನ ಜೊತೆ BEd ಮಾಡ್ತಾ ಇದ್ರು ಆಶಾ ಅಂತೇಳಿ, ಅವ್ರ ತಂಗಿ. ನಾನು ಹೀಗೆ 10 ವರ್ಷಗಳ ಹಿಂದೆ DK ಕೊಪ್ಪಲಲ್ಲಿ 2015-16ನೇ ಇಸ್ವಿನಲ್ಲಿ DK ಕೊಪ್ಪಲಲ್ಲಿ ಸ್ಪೀಚ್ ಮಾಡಕ್ ಹೋಗಿದ್ದೆ. ಹಿಂಗೆ ಮೋಟಿವೇಶನಲ್ ಸ್ಪೀಚ್ ಮಾಡಕ್ ಹೋಗಿದ್ದೆ. ಆಗ ಅಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು. ಆಗ ನಾನು ಅವ್ರನ್ನ ಮಾತಾಡಿಸಿದಾಗ ನನಗೆ ಪರಿಚಯ ಆಯ್ತು. ಅವ್ರು ಯಾರು ಅಂತ ಹೇಳಿದ್ರೆ, ನಮ್ಮ ಫ್ರೆಂಡ್ ತಂಗಿ ಅಂತ. ಸೊ ಅವಾಗ ತುಂಬಾ ಸಣ್ಣಕ್ಕಿದ್ರು ಅವರು. ತುಂಬಾ ಸ್ವಲ್ಪ ಕುಂಟ್ತಾ ಹೋಗ್ತಾ ಇದ್ರು. ಹೋದಾಗ ನಾನು ಮಾತಾಡಿಸ್ದೆ ಅವ್ರನ್ನ, ತುಂಬಾ ಪ್ರೀತಿಯಿಂದ ಮಾತಾಡಿಸ್ದೆ. 1-2-3 ಇಯರ್ಸ್ ಆಯ್ತು ಮಕ್ಳ. 1-2-3 ಇಯರ್ಸ್ ಆದ್ಮೇಲೆ ಅದೇ ಊರ್ನವ್ರೊಬ್ರನ್ನ, ಅವ್ರು ಹೇಗಿದ್ದಾರೆ ಶಿಲ್ಪ ಅಂತ ಕೇಳಿದೆ ನಾನು. ಅವ್ರ ಹೆಸರೇನಂತ ಗೊತ್ತಾಯ್ತಲ್ಲ ನಿಮ್ಗೆ? ಶಿಲ್ಪ ಹೇಗಿದ್ದಾರೆ ಅಂತ ಕೇಳಿದೆ. ಆಗ ಅವ್ರು ಏನಂದ್ರು, ಹೇಗಿದ್ದಾರೆ ಮಾಮೂಲಿ ಹೆಂಗೆ ಇದ್ದಾರೆ ಅಂದ್ರು. ಹೌದಾ, ಮದುವೆ ಏನಾದ್ರು ಆಗಿದ್ಯಾ ಅಂತಂದೆ. ಆಗ ಅವ್ರು ಹೇಳಿದ ಮಾತು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಮಕ್ಳ. ಅವ್ರು ಹೇಳಿದ ಮಾತು, ಆ ಕುಂಟಿನ ಯಾರು ಮದುವೆ ಆಗ್ತಾರೆ? ಇದು ನಿಜವಾಗಿ ನಡೆದಂತ ಘಟನೆ. ಆ ಕುಂಟಿನ ಯಾರು ಮದುವೆ ಆಗ್ತಾರೆ ಅಂತ. ಸೊ ಅದಾದ್ಮೇಲೆ ನಾನು ಹುಡುಗಿ ಬಗ್ಗೆ ವಿಚಾರ ಮಾಡ್ಲಿಲ್ಲ. ಏನಾಯ್ತು ಎಲ್ಲೋಯ್ತು ನಂಗೆ ಗೊತ್ತಾಗ್ಲಿಲ್ಲ. ಸೊ ಈಗ ಮೊನ್ನೆ ಪತ್ರಿಕೆನಲ್ಲಿ ಬಂದಿದೆ, ಆ ಹೆಣ್ಮಗಳು ಭಾರತಕ್ಕೆ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ, ಓಕೆನಾ, ಕಂಚಿನ ಪದಕವನ್ನ ತಂದುಕೊಟ್ಟಿದ್ದಾರೆ. ಇದನ್ನ ನಾವೆಂತ ಕರಿತೀವಿ? ಸಕ್ಸಸ್ ಅಂತ ಕರಿತೀವಿ. ಅದೇ ಆಕೆ ಏನು ಸಾಧನೆ ಮಾಡದೇ ಇದ್ದಿದ್ರೆ ಆಕೆನ ಅದೇ ಊರಿನ ಜನರು ಕುಂಟಿ ಅಂತ ಕರಿತಾ ಇದ್ರು. ಆ ಭಾಷೆ ನಾವು ಬಳಸಬಾರ್ದು, ಆದ್ರೆ ಊರಿನ ಜನ ಮಾತಾಡೋ ಭಾಷೆ ಹೇಳ್ತಾ ಇದ್ದೀನಿ. ಏನಂತ ಕರಿತಾ ಇದ್ರು? ಕುಂಟಿ ಅಂತ ಕರಿತಾ ಇದ್ರು. ಆದ್ರೆ ಈಗ ಆಕೆ ಏನಾಗಿದ್ದಾಳೆ? ಚಾಂಪಿಯನ್ ಆಗಿದ್ದಾಳೆ. ಸೊ ದಿಸ್ ಇಸ್ ಕಾಲ್ಡ್ ಲೈಫ್. ಇದನ್ನ ನಾವು ಲೈಫ್ ಅಂತ ಕರಿತೀವಿ. ಸೊ ನಾನು ಪತ್ರಿಕೆನಲ್ಲಿ ನೋಡಿದಾಗ ಈಕೆನ ಆಕೆ ಅಂತ ಫೋನ್ ಮಾಡಿ ವಿಚಾರಿಸಿದಾಗ ಹೌದು ಈಕೆನೆ ಅಂತ ಕನ್ಫರ್ಮ್ ಆಯ್ತು ನನಗೆ. ಕನ್ಫರ್ಮ್ ಆದಾಗ ಐ ಆಮ್ ವೆರಿ ಹ್ಯಾಪಿ. ಯಾಕಂದ್ರೆ ನನಗೆ ಆಕೆ ಲೈಫ್ ಹೇಗೆ ಇಷ್ಟು ಚಂದದ ಹುಡುಗಿ ಈ ತರ ಆಗಿದೆಯಲ್ಲ ಲೈಫ್ ಅಂತ ಅನಿಸ್ತಾ ಇತ್ತು. ಬಟ್ ಆಕೆ ಸಾಧನೆ ಬಗ್ಗೆ ಈಗ ತುಂಬಾ ಹೆಮ್ಮೆ ಇದೆ. ಸೊ ಒಂದು ವಿಚಾರ ನೀವು ತಿಳ್ಕೊಬೇಕು ಮಕ್ಕಳ, ನೀವು ಯಾವುದನ್ನ ಪ್ರಾಕ್ಟೀಸ್ ಮಾಡ್ತೀರಾ ಡೈಲಿ 100% ನೀವು ಆಗ್ತೀರಾ. ಓಕೆನಾ? ಡೈಲಿ ನೀವು ಯಾವ್ದನ್ನ ಪ್ರಾಕ್ಟೀಸ್ ಮಾಡ್ತೀರಾ 100% ನೀವು ಆಗ್ತೀರಾ. ಅವರು ನೋಡಿ
ಅಂಗವಿಕಲತೆ ಅನ್ನೋದು ದೌರ್ಬಲ್ಯ ಅಂತ ಯೋಚನೆ ಮಾಡಿದ್ರೆ ನನ್ನ ಕೈಯಲ್ಲಿ ಸಾಧ್ಯ ಆಗಲ್ಲ ಅಂತ ಒಂದು ಮೂಲೆನಲ್ಲಿ ಕೂರ್ಬೇಕಾಗಿತ್ತು. ಸೊ ಅವ್ರು ಮೈಸೂರಿಗೆ ನೆಕ್ಸ್ಟ್ ಅಪ್ ಅಂಡ್ ಡೌನ್ ಮಾಡ್ತಿರ್ತಾರಂತೆ, ಒಂದು ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ. ಅಲ್ಲಿ ಅವ್ರಿಗೆ ಗೀತಾ ಅನ್ನೋರು ಪರಿಚಯ ಆಗುತ್ತೆ. ಗೀತಾ ಅನ್ನೋರು ಪರಿಚಯ ಆದಾಗ ಅವ್ರು ಹೇಳ್ತಾರಂತೆ, ಈ ತರ ನೀನು ಪಾರ್ಟಿಸಿಪೇಟ್ ಮಾಡು ಕ್ರೀಡೆಗಳಲ್ಲಿ, ಓಕೆನಾ, ನಿಮಗೆ ಡಿಸೇಬಲ್ಸ್ಗೆ ಅಂತಲೇ ಒಂದು ಸ್ಪೋರ್ಟ್ಸ್ ಇರುತ್ತೆ, ಸೊ ಅವ್ರಿಗೆ ಸಪರೇಟ್ ವಿಂಗ್ ಇರುತ್ತೆ, ಸೊ ನೀನು ಪಾರ್ಟಿಸಿಪೇಟ್ ಮಾಡು ಅಂತ. ಈಗ ನೋಡಿ ಎಲ್ಲರ ಫೋನ್ ಸ್ಟೇಟಸ್ ಅಲ್ಲೂ ಶಿಲ್ಪಾ ನಮ್ಮನೆ ಹುಡುಗಿ, ಶಿಲ್ಪಾ ಕನ್ನಡತಿ, ಪತ್ರಿಕೆಗಳಲ್ಲಿ ನೋಡಿ ಶಿಲ್ಪಾ ನಮ್ಮ KR ನಗರದ ಹುಡುಗಿ. ಎಲ್ಲ ರಾಜಕಾರಣಿಗಳು ಅವ್ರ ಮನೆಗೆ ಹೋಗ್ತಾ ಇದಾರೆ, ಆಕೆಗೆ ಪ್ರೈಸಸ್ ಕೊಡ್ತಾ ಇದಾರೆ. ಸೊ ಖುಷಿ ಆಗುತ್ತಲ್ಲ, ಖುಷಿ ಆಗುತ್ತಾ ಇಲ್ಲ ಮಕ್ಕಳ? ಆಕೆ ನೋಡಿ ಒಂದು ಒಳ್ಳೆ ಕೆಲಸ ಮಾಡಕ್ ಹೋದಾಗ ಭಗವಂತ ನಮಗ್ ಸಪೋರ್ಟ್ ಮಾಡ್ತಾನೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಾನು. ಓಕೆ, ಈ ಕಡೆ ನೋಡ್ಬೇಕು. ನಾವು ಒಳ್ಳೆ ಕೆಲಸ ಮಾಡಕ್ ಹೊರಟಾಗ ಭಗವಂತ ನಮಗ್ ಸಪೋರ್ಟ್ ಮಾಡ್ತಾನೆ. ಹೇಗೆ ಸರ್ ಅಂತ ಹೇಳಿದ್ರೆ, ಆಕ್ಚುಲಿ ಶಿಲ್ಪಾ 4th ಪ್ಲೇಸ್ ಅಲ್ಲಿ ಇದ್ರು, 4ನೇ ಪ್ಲೇಸ್ ಅಲ್ಲಿ ಇದ್ರು. ಆದ್ರೆ ಸಮ್ ಟೈಮ್ಸ್ ಭಗವಂತ ನಮ್ಮ ಪರವಾಗಿದ್ರೆ, ಅಂದ್ರೆ ಯೂನಿವರ್ಸ್ ದೇವರು ನಮ್ಮ ಪರವಾಗಿದ್ರೆ ಯಾವ ತರ ನಮಗ್ ಸಕ್ಸಸ್ ಸಿಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ನೈಜೀರಿಯಾದ ಒಬ್ಬ ಹೆಣ್ಮಗಳು ಇರ್ತಾಳೆ, ಓಕೆನಾ. ನೈಜೀರಿಯಾದ ಹೆಣ್ಮಗಳು ಯುಚಾರಿಯಾ ಅಂತ ಅವಳ ಹೆಸರು. ಏನಂತ? ಯುಚಾರಿಯಾ ಅಂತ. ಓಕೆ, ಆಕೆ ಏನ್ ಮಾಡ್ತಾಳೆ, ಎಸಿಬೇಕಾದ್ರೆ ಫೌಲ್ ಆಗಿರುತ್ತೆ, ಬಟ್ ಫೌಲ್ನು ಸಹ ಅವರು ಕನ್ಸಿಡರ್ ಮಾಡಿ ಆಕೆಗೆ ಕಂಚಿನ ಪದಕ ಕೊಟ್ಟಿರ್ತಾಳೆ. ನಮ್ಮ ತಾಲೂಕಿನ ಶಿಲ್ಪಾ 4ನೇ ಪ್ಲೇಸ್ ಅಲ್ಲಿ ಇರ್ತಾಳೆ. ಸೊ ಅವಾಗ ಇಂಡಿಯನ್ಸ್ ಎಲ್ಲ ಪ್ರತಿಭಟನೆ ಮಾಡ್ತಾರೆ, ಅದು ಫೌಲ್ ಆಗಿದೆ, ಹೆಂಗೆ ಆಕೆಗೆ ಪ್ರೈಸ್ ಕೊಡ್ತೀರಾ ಅಂತ. ಸೊ ಆಗ ಆಕೆನ ಡಿಸ್ಕ್ವಾಲಿಫೈ ಮಾಡ್ತಾರೆ ಯುಚಾರಿಯಾನ. ಈಕೆ 3rd ಪ್ಲೇಸ್ ಬರ್ತಾಳೆ ಅಲ್ವಾ. ಸೊ ನೋಡಿ ಯಾವ ತರಹ ನೀವು ಅಷ್ಟೇನೆ ಯಾವ್ದಾದ್ರೂ ಒಳ್ಳೆ ಕೆಲಸ ಮಾಡಕ್ ಹೋದ್ರೆ ಭಗವಂತ ನಿಮಗೆ ಸಪೋರ್ಟ್ ಮಾಡ್ತಾನೆ. ಸೊ ಬಿಲೀವ್ ಇನ್ ಗಾಡ್. ಗಾಡ್ ಮೀನ್ಸ್ ಯೂನಿವರ್ಸ್. ಯಾವುದೇ ಗಾಡ್ ಅಥವಾ ನಿಮ್ಮ ಮನೆ ದೇವರಾಗಿರ್ಬೋದು, ಏನು ನೀವು ನಂಬಲಿಲ್ಲ ಅಂತ ಹೇಳಿದ್ರೆ ಯೂನಿವರ್ಸ್ ಅಂತ ಅನ್ಕೋಬಹುದು, ಓಕೆನಾ, ಸೃಷ್ಟಿ ಅಂತ ಅನ್ಕೋಬಹುದು. ಓಕೆ, ಆ ತರ ನಿಮಗ್ ಸಪೋರ್ಟ್ ಮಾಡ್ತಾ ಹೋಗ್ತಾನೆ. ನಾನು ಫಸ್ಟ್ ಒನ್ ಏನ್ ಹೇಳಿದೆ, ನೀವೇನನ್ನ ಪ್ರಾಕ್ಟೀಸ್ ಮಾಡ್ತೀರಾ ಅದು ನೀವು ಆಗ್ತೀರಾ. ಅವರು ಅಷ್ಟೇ ಶಾರ್ಟ್ ಪುಟ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರು. ಅವರಿಗೆ ತನ್ನ ದೌರ್ಬಲ್ಯದ ಬಗ್ಗೆ ಅವರಿಗೆ ಕಂಪ್ಲೀಟ್ ಆಗಿ ನೆಗ್ಲಿಜೆನ್ಸ್ ಬಂತು. ಅವರು ಪ್ರಾಕ್ಟೀಸ್ ಮಾಡ್ತಾ ಹೋದ್ರು, ಅವರು ಚಾಂಪಿಯನ್ ಆದ್ರು. ಸೊ ನೀವು ಅಷ್ಟೇ ಮಕ್ಕಳ, ಸುಮ್ಮನೆ ಥಿಂಕ್ ಮಾಡಿ, ಈಗ ನೀವು ಏನನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಸರ್ ನಾವೇನು ಪ್ರಾಕ್ಟೀಸ್ ಮಾಡ್ತಿಲ್ಲ ಸರ್ ಅಂದ್ರೆ, ಏನು ಪ್ರಾಕ್ಟೀಸ್ ಮಾಡ್ತಿಲ್ಲ ಅನ್ನೋದನ್ನೇ ಪ್ರಾಕ್ಟೀಸ್ ಮಾಡ್ತಿದ್ದೀರಾ. ಸರ್ ಏನು ಮಾಡ್ತಿಲ್ಲ ಸರ್, ನಾವು ಸುಮ್ಮನೆ ಕೂತಿದ್ದೀನಿ ಅಂದ್ರೆ, ಸುಮ್ಮನೆ ಕೂರೋದನ್ನೇ ಪ್ರಾಕ್ಟೀಸ್ ಮಾಡ್ತಿದ್ದೀರಾ. ಈಗ ಕೆಲವರು ಎಕ್ಸಾಂಪಲ್ ನಿಮ್ಗೆ ಈಸಿ ಆಗೋ ತರ ಹೇಳ್ತೀನಿ. ಕೆಲವ್ರಿಗೆ ಚೆನ್ನಾಗಿ ಸುಳ್ಳು ಹೇಳಕ್ ಬರುತ್ತೆ ಅಲ್ಲ, ಅವ್ರು ಕೆಲವ್ರು ಎಷ್ಟು ಚಂದ ಸುಳ್ಳು ಹೇಳ್ತಾರೆ ಅಂದ್ರೆ ಅದು ಬೇರೆಯವ್ರಿಗೆ ಗೊತ್ತೇ ಆಗಲ್ಲ ಸುಳ್ಳು ಅಂತ. ಸೊ ಅಷ್ಟು ಚಂದ ಸುಳ್ಳು ಹೇಳ್ತಾರೆ. ಅವ್ರು ಹೆಂಗ್ ಸುಳ್ಳು ಹೇಳೋದ್ ಕಲ್ತರು ಅಂದ್ರೆ, ಅವರು ಸುಳ್ಳು ಹೇಳೋದನ್ನೇ ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇದ್ದಾರೆ. ಕೆಲವರು ತುಂಬಾ ಚಂದ ಮಾತಾಡ್ತಾರೆ, ಕೆಲವರು ತುಂಬಾ ಚಂದ ನಗ್ತಾರೆ. ಸೊ ಅವ್ರು ಏನನ್ನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಅವರು ಚಂದ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ನಗೋದನ್ನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಕೆಲವ್ರ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಮಕ್ಕಳ? ಅವ್ರು ಏನನ್ನ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ನೋಡಿ, ಈ ಗಾಸಿಪ್ಗಳ ಕಿವಿ ನೆಟ್ಟಗಾಗ್ಬಿಡುತ್ತೆ. ಅವ್ರು ಏನನ್ನ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಗಾಸಿಪಿಂಗ್ ನ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ನೀವೇನನ್ನ ಪ್ರಾಕ್ಟೀಸ್ ಮಾಡ್ತೀರಾ ಮಕ್ಕಳ, 100% ನೀವು ಆಗ್ತೀರಾ. ನೀವು ಐಡೆಂಟಿಫೈ ಮಾಡ್ಕೊಳ್ಳಿ, ನೀವು ಏನನ್ನ ಪ್ರಾಕ್ಟೀಸ್ ಮಾಡ್ತಿದ್ದೀರಾ. ಸೊ ನಾನೇನ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂದ್ರೆ, ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಹಂಗಂದ್ರೆ ನಾನು ಬುದ್ಧಿವಂತನ ಅಂದ್ರೆ ಖಂಡಿತ ಬುದ್ಧಿವಂತ ಅಲ್ಲ. ಸೊ ಏನೋ ಯೂನಿವರ್ಸ್ ನನ್ಗೊಂದಷ್ಟು ಜ್ಞಾನವನ್ನು ಕೊಟ್ಟಿದೆ. ಇಲ್ಲಿರುವಂತ ಎಲ್ಲಾ ಟೀಚರ್ಸು ನನಗಿಂತ ಬುದ್ಧಿವಂತರಿದ್ದಾರೆ. ಸೊ ಇವ್ರಿಗಿಂತ ಒಂದೇ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋ ಕೆಪಾಸಿಟಿ ಬಂದ್ಬಿಟ್ಟಿದೆ ನನಗೆ. ಯಾಕೆ? ಪ್ರಾಕ್ಟೀಸ್ ಮಾಡಿ ಮಾಡಿ. ಬಹಳ ಬುದ್ಧಿವಂತ ಅಲ್ಲ ನಾನು, ಆದ್ರೆ ಎಕ್ಸ್ಪ್ಲೈನ್ ಮಾಡೋದು ಚೆನ್ನಾಗಿ ಗೊತ್ತಿದೆ. ಸೊ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ಒಂದು ಕಂಟೆಂಟ್ ಇದೆ ನನ್ನ ಹತ್ರ, ಒಂದು ವಿಷಯ ಇದೆ, ಅದನ್ನ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡೋದು ಕಲ್ತಿದ್ದೀನಿ ಅಷ್ಟೇ. ಓಕೆ, ಆಗಿದ್ಮೇಲೆ ನೀವು ಏನನ್ನ ಪ್ರಾಕ್ಟೀಸ್ ಮಾಡ್ತಿದ್ರ ಯೋಚನೆ ಮಾಡಿ. ಒಂದು ವೇಳೆ ಸುಳ್ಳು ಹೇಳ್ತಿದ್ರೆ
ಡಿಸೈಡ್ ಮಾಡಬೇಕು ನೀವು ಯಾವುದೇ ಕಾರಣಕ್ಕೂ ನಾನು ಸುಳ್ಳು ಹೇಳಬಾರ್ದು ಅಂತ. ಸೊ ನಾನು ಯೋಚನೆ ಮಾಡ್ತಾ ಇದ್ದೆ, ಏನು ಯೋಚನೆ ಮಾಡ್ತಿದ್ದೆ ಅಂದ್ರೆ, ಈ ನಾನು ಮೊದಲೇ ಹೇಳಿದೆ ನಿಮಗೆ, ನಿಮ್ಮ ಕೈ ಮುಗಿದ್ನಲ್ಲ ಅವಾಗ ಹೇಳಿದೆ, ನಾನು ಇಲ್ಲಿವರೆಗೆ ಟೀಚ್ ಮಾಡಿರುವಂತಹ ಬಹಳ ದೊಡ್ಡ ಮನುಷ್ಯರು ನೀವೇ ಅಂತ ಅಲ್ವಾ ಹೇಳಿದೆ. ನನ್ನ ತಲೆಯಲ್ಲಿ ಒಂದಿತ್ತು ಏನಂದ್ರೆ, ಈ ಮಕ್ಕಳುಗಳು ವಿಚಾರಗಳನ್ನ ಕ್ಯಾಚ್ ಮಾಡೋ ಕೆಪಾಸಿಟಿ ಇದೆಯಾ ಅಂತ. ಆದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ನಿಮ್ಗೇನೆ ಆ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಇರೋದು. ಯಾವ ತರಹ ಅಂತ ಹೇಳಿದ್ರೆ, ನೀವೊಂದು ಸಣ್ಣ ಕತೆ ಕೇಳಿದಿರ. ಅರ್ಜುನನ ಹೆಂಡತಿ ಸುಭದ್ರ, ಶ್ರೀಕೃಷ್ಣನ ತಂಗಿ, ಆಕೆ ಅಭಿಮನ್ಯು ಹೊಟ್ಟೆಯಲ್ಲಿದ್ದಾಗ, ಪ್ರೆಗ್ನೆಂಟ್ ಇದ್ದಾಗ, ಆಕೆಗೆ ಏನು ಶ್ರೀಕೃಷ್ಣ ಏನ್ ಮಾಡ್ತಾ ಇದ್ದ, ರಥದಲ್ಲಿ ಕರ್ಕ ಬರ್ತಾ ಇರ್ಬೇಕಾದ್ರೆ ಆಕೆಗೆ ಕತೆ ಹೇಳ್ತಿರ್ತಾನೆ. ಏನದು ಅಂತ ಹೇಳಿದ್ರೆ, ಚಕ್ರವ್ಯೂಹವನ್ನ ಹೇಗೆ ಭೇದಿಸ್ಬೇಕು ಅನ್ನುವಂತ ಸ್ಟೋರಿ ಹೇಳ್ತಿರ್ತಾನೆ. ಸ್ಟೋರಿ ಹೇಳ್ತಿರ್ಬೇಕಾದ್ರೆ ಹೊಟ್ಟೆಯಲ್ಲಿ ಮಲಗಿರುವಂತಹ ಮಗು ಅಭಿಮನ್ಯು ಆ ಸ್ಟೋರಿಯನ್ನ ಕೇಳ್ತಾ ಕೇಳ್ತಾ ಇರುತ್ತೆ. ಸೊ ಇರತ್ತಂತೆ. ಆಗ ಶ್ರೀಕೃಷ್ಣ ಏನಿದು ಶಬ್ದ ಬರ್ತಾ ಇದೆ ಅಂತ ತಿರುಗಿ ನೋಡಿದ್ರೆ ಸುಭದ್ರೆ ಮಲಗಿರ್ತಾಳಂತೆ. ಆ ಪುಟಾಣಿ ಮಗು ಹಾ 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 ಅಂತಿರುತ್ತಂತೆ ಹೊಟ್ಟೆ ಒಳಗಡೆಗೆ. ಅವಾಗ ಶ್ರೀಕೃಷ್ಣ ಏನ್ ಮಾಡ್ತಾನೆ, ಮಗು ಕೇಳಿಸ್ಕೊತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಆ ಸ್ಟೋರಿನ ಅಲ್ಲಿಗೆ ಸ್ಟಾಪ್ ಮಾಡ್ತಾನೆ. ಸೊ ಮಗು ಏನ್ ಕಲ್ತ್ಕೋತು, ಚಿಕ್ಕ ಮಗು ಆಗಿದ್ದಾಗ, ಗರ್ಭದಲ್ಲಿದ್ದಾಗ ಚಕ್ರವ್ಯೂಹದ ಒಳಗೋಗೋದು ಹೆಂಗೆ ಅಂತ ಕಲ್ತ್ಕಂತು. ಆದ್ರೆ ಮಗು ಇವನು ಅರ್ಧಕ್ಕೆ ಸ್ಟೋರಿ ನಿಲ್ಸೋದ್ರಿಂದ ಶ್ರೀಕೃಷ್ಣ ಹೊರಗ್ ಬರೋದು ಹೆಂಗೆ ಅಂತ ಮಗು ಕಲೀಲಿಲ್ಲ. ಸೊ ಹಾಗಾಗಿ ಅಭಿಮನ್ಯುಗೆ ಅದು ಗೊತ್ತಾಗ್ಲೇ ಇಲ್ಲ. ಈಗ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಗಳೆಲ್ರಿಗೂ ವಿಷಯವನ್ನ ಕಂಪ್ಲೀಟ್ ಆಗಿ ನಿಮ್ಮ ಒಳಗಡೆಗೆ, ನಿಮ್ಮ ತಲೆಯೊಳಗಡೆಗೆ ಇಟ್ಕೊಳ್ಳುವಂತಹ ಸಾಮರ್ಥ್ಯ ಇದೆ. ಬಿಲೀವ್ ಇನ್ ದಟ್, ಓಕೆನಾ? ನೀವು ಅದನ್ನ ನಂಬ್ರಿ. ನಿಮ್ಗೆ ನೀವೆಲ್ಲ ಸಣ್ಣ ಮಕ್ಕಳಲ್ಲ, ನೀವು 100% ಸಣ್ಣ ಮಕ್ಕಳಲ್ಲ. ಸೊ ಹಾಗಾಗಿ ನಾನು ಸಹ ಸ್ವಲ್ಪ ಮೆಚುರಿಟಿ ಇರೋ ತರ ವಿಚಾರಗಳನ್ನೇ ನಾನು ತಗೊಬಂದಿದ್ದೀನಿ. ಓಕೆ, ಫಸ್ಟ್ ನಾನೇನ್ ಹೇಳಿದೆ, ನೀವೇನನ್ನ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅದನ್ನ ನೀವು ಆಗ್ತೀರಾ ಅಂತ ಹೇಳಿದೆ. ಓಕೆ.